सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च शिष्यामहं च तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै सब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् विंशतितमे यदधि एकविंशतितमे यदधिकरणे एकविंशतितमे यदधिकरणे अस्मिन् अधिकरणे
ಉಪನಿಬದ್ಧಂ ಏಕಮಾತ್ರಂ ಸೂತ್ರಂ ದ್ವಿವಾರಂ ಪಠಿತ್ವಾ ಸ್ತೋತ್ರಾರ್ಥಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಇದಂ ಸೂತ್ರಂ ಪಾದಾದಿತಃ ಚತುಸ್ತ್ರಿಂಶಂ ಸ್ತೋತ್ರಂ. ಪಾದಾದಿತಃ ಚತುಸ್ತ್ರಿಂಶಂ ಸ್ತೋತ್ರಂ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಚತುಸ್ತ್ರಿಂಶಂ ಸೂತ್ರಂ ತದವಶಿಷ್ಟಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತಾಮಭ್ಯಂತರೇ ಭುಂಜತಃ ಪ್ರಾರಬ್ಧಾನಿ ನಿರೀಕ್ಷ್ಯ ಜೀವನಿಚಯಾನ್ ಮೂಢಾನ ವಿದ್ಯಾವಶಾನ್ ದೇವಃ ಕಾರುಣಿಕೋವತೀರ್ಯ ಶಮಸಾ ಸದ್ಯಸ್ತು ಶಾರೀರಕೆ ಭಾಷ್ಯಂ ತಂ ಪ್ರಣಮಾಮಿ ಶಂಕರ ಗುರುಂ ನಿಶ್ರೇಯಸಾವಾಪ್ತಯೇ. ಓಂ ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತಾಮಭ್ಯಂತರೇ ಭುಂಜತಃ ಪ್ರಾರಬ್ಧಾನಿ ನಿರೀಕ್ಷ್ಯ ಜೀವನಿಚಯಾನ್ ಮೂಢಾನ ವಿದ್ಯಾವಶಾನ್ ದೇವಃ ಕಾರುಣಿಕೋವತೀರ್ಯ ಸಮಶಾ ಸದ್ಯಸ್ತು ಶಾರೀರಕೆ ಭಾಷ್ಯಂ ತಂ ಪ್ರಣಮಾಮಿ ಶಂಕರ ಗುರುಂ ನಿಶ್ರೇಯಸಾವಾಪ್ತಯೇ. ಈ ಶ್ಲೋಕ ಹಿಂದಿನ ಒಂದ್ಸರಿ ಹೇಳಿತ್ತು. ಆದರೂ ಕೂಡ ನನ್ನ ನೋಡ್ತಾ ಇದ್ದಾಗ ಇದೇ ಶ್ಲೋಕ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನ ಇನ್ನೊಂದು ಸರಿ ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇವಾಗ ಇದರ ಅರ್ಥ ತಮಗೆಲ್ಲ ಒಂದ್ಸರಿ ಹೇಳಿದ್ದೀನಿ, ಮರ್ತೋಗಿದ್ರೆ ಅಕಸ್ಮಾತ್ ಇನ್ನೊಂದು ಸರಿ ನೋಡ್ಕೊಳ್ಳೋಣ. ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತ. ಈ ಎಲ್ಲ ಜಗತ್ತೂ ಕೂಡ, ಸಮಸ್ತ ಜಗತ್ತು ಅಂದ್ರೇನು, ಈ ಒಂದು ನಮಗೆ ಭೌತಿಕವಾಗಿ ತೋರುತ್ತಾ ಇರತಕ್ಕಂತಹ ಯಾವ ಜಗತ್ತಿದೆಯೋ ಅವೆಲ್ಲವೂ ಕೂಡ, ಮತ್ತೆ ಅದರಲ್ಲಿ ಇರತಕ್ಕಂತಹ ನಾಮರೂಪಗಳಿಂದ ವ್ಯಾಕೃತವಾದ ಅವೆಲ್ಲವೂ ಕೂಡ ಏನಾಗಿದೆ, ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತ್ತು. ಅದು ಮಿಥ್ಯಾಜ್ಞಾನದಿಂದ, ಅದೇನು, ತಪ್ಪು ತಿಳುವಳಿಕೆಯಿಂದ ಹಗ್ಗದಲ್ಲಿ ಹಾವು ಎಂಬುದಾಗಿ ತಿಳಿಯುವಂತೆ ಯಥಾವತ್ತಾಗಿ ತಿಳಿಯದೆ ನಮ್ಮ ಈ ಕಣ್ಣಿಗೆ ಏನು ಗೋಚರವಾಗ್ತಾ ಇದೆ, ತೋರ್ತಾ ಇದೆ, ನಾವೇದನ್ನು ನೋಡ್ತಾ ಇದ್ದೇವೆ ಅದನ್ನೇ ಸತ್ಯ ಎಂಬುದಾಗಿ ಮಾಡಿಕೊಂಡು, ಇದೇ ಮಿಥ್ಯಾಜ್ಞಾನ ಮಾಡಿಕೊಂಡು ನಾವು ನೋಡ್ತಾ ಇದ್ದೀವಲ್ಲ, ಇದರಿಂದ ಈ ಒಂದು ಜಗತ್ತು ತೋರ್ತಾ ಇದೆ ನಮಗೆ. ಯಾವುದರಿಂದ? ನಮ್ಮಗಳ ಒಂದು ಅನ್ಯಥಾಭಾವದಿಂದ. ಜಗತ್ತು ಅಂತಕ್ಕಂಥದ್ದು ಇದೆಯೋ ಇಲ್ವೋ ಅದು ಬೇರೆ ವಿಚಾರ, ಆಮೇಲೆ ಮಾಡೋಣ. ಆದರೆ ನಮ್ಮದೇ ಆಗಿರತಕ್ಕಂತಹ ಒಂದು ಅನ್ಯಥಾಜ್ಞಾನ, ಅನ್ಯಥಾಭಾವದಿಂದ ಈ ಜಗತ್ತು ತೋರ್ತಾ ಇರೋದಲ್ಲ, ವಿಜೃಂಭಮಾಣ, ಏನು ವಿಜೃಂಭಿಸ್ತಾ ಇದೆ. ಅಬ್ಬಬ್ಬ. ಎಲ್ಲಿ? ನಮ್ಮೊಳಗೆ. ಇಲ್ಲಿ ಇಂತಹ ಜಗತ್ತಿನಲ್ಲಿ ನಮ್ಮ ಕಥೆ ಏನು ಅಂತಂದ್ರೆ, ನಾವು ಜೀವ ನಿಚಯ ಅಂದ್ರೆ ಜೀವ ಸಮೂಹರುಗಳು. ನಾವು ಇವರೆಲ್ಲರೂ ಕೂಡ ಈ ಒಳಗೆ ಇರತಕ್ಕಂತಹ ಮಿಥ್ಯಾಜ್ಞಾನದಿಂದ ಗೋಚರವಾಗತಕ್ಕಂತಹ ಜಗತ್ತಿನಲ್ಲಿ ಏನು ಮಾಡ್ತಾ ಇದ್ದೇವೆ? ಏನಿಲ್ಲ, ಪ್ರಾರಬ್ಧಾನಿ ಭುಂಜತಃ. ನಮ್ಮ ಪ್ರಾರಬ್ಧದಲ್ಲಿ ಏನಿದೆಯೋ ಅದನ್ನು ನಾವು ಅನುಭವಿಸುತ್ತಾ. ಯಾರವರು?
ನಾವು ಜೀವನಿಶ್ಚಯ ಅಂದರೆ ಜೀವನ ಸಮೂಹಗಳು. ಹೀಗೆ ಈ ಅವಿದ್ಯಾ ವಶದಿಂದ ಮೂಢ ಅಂದರೆ ಮೋಹಗೊಂಡು ಇರತಕ್ಕಂಥ ಈ ಒಂದು ಜಗತ್ತಿನಲ್ಲಿ ಪ್ರಾರಬ್ಧವನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವ ಸಮೂಹವನ್ನ ನಿರೀಕ್ಷ್ಯ ನೋಡಿದ್ರು. ಯಾರು ಒಬ್ಬ ಮಹಾತ್ಮ ನೋಡಿದ, ಯಾರು ನೋಡೋಣ ಇದೆ ಏನು ನೋಡಿ ಆ ದೇವ ಅಂದ್ರೇನು? ದೇವ ಅಂದ್ರೆ ಇಲ್ಲಿ ಬೆಳಗುತ್ತಾ ಇರತಕ್ಕಂಥವನು ಅಂದ್ರೇನು? ಬೆಳಕಿನಿಂದ ಕೂಡಿದವನು ಅಂದ್ರೇನು? ಯಾವ ಅಜ್ಞಾನದ ಲೇಷವೂ ಕೂಡ ಇಲ್ಲದವನು ಅಂತ ಅರ್ಥ. ಅಜ್ಞಾನ ಅಂದ್ರೆ ತಮಸ್ಸು, ಕತ್ತಲು. ಜ್ಞಾನ ಅಂದ್ರೆ ಬೆಳಕು. ಹಾಗೆ ತಾ ನಾವು ವ್ಯವಹಾರ ಮಾಡ್ತಕ್ಕಂಥದ್ದು. ಹಾಗೆ ದೇವ ಅಂತಂದ್ರೇನು? ದಿವ್ಯತೆ ಅನ್ನತಕ್ಕಂಥ ಧಾತುವಿನಿಂದ ಅದು ಬಂದ. ಯಾರು ಅಂದ್ರೆ ಅಜ್ಞಾನದ ಲೇಷವೂ ಇಲ್ಲದೆ ಕೇವಲ ಜ್ಞಾನದಿಂದ ಪ್ರಕಾಶಿಸ್ತಾ ಇರತಕ್ಕಂತಹ ಒಬ್ಬ ಮಹಾತ್ಮ, ಅವನು ಕಾರುಣಿಕ, ಅತ್ಯಂತ ನಮ್ಮ ಮೇಲಿನ ಕರುಣೆಯಿಂದ, ಜೀವದ ಕರುಣೆ. ಏನಪ್ಪ, ನಿಜವಾಗಲೂ ಇಲ್ಲ ಇವರು ಈ ತರ ಇಲ್ಲದೆ ಇರತಕ್ಕಂಥ ತಮ್ಮ ಸ್ವರೂಪವನ್ನ ಏನೋ ಅನ್ಯಥಾ ಭಾವಿಸ್ಕೊಂಡ್ಬಿಟ್ಟು ಈ ರೀತಿ ಕಷ್ಟಪಡ್ತಾ ಇದ್ದಾರಲ್ಲ, ಇವರನ್ನ ಹೇಗಾದರೂ ಮಾಡಿ ಇವರನ್ನ ಮೇಲಕ್ಕೆತ್ತಬೇಕು. ಇಲ್ಲಿಂದ ಮುಳುಗೋಗ್ಬಿಟ್ಟಿದ್ದಾರೆ, ಇವರನ್ನ ಮೇಲಕ್ಕೆತ್ತಬೇಕು ಅಂತ ಹೇಳಿ ಆ ಒಂದು ಕರುಣೆಯಿಂದ ಆ ಶಾರೀರಕ ಮೀಮಾಂಸಾ ಸೂತ್ರಗಳು, ಶಾರೀರಕ ಮೀಮಾಂಸಾ ಶಾಸ್ತ್ರಗಳು, ಶಾಸ್ತ್ರ ಅಂತ ಏನಿದೆ ಅದಕ್ಕೆ, ಆ ಒಂದು ಶಾಸ್ತ್ರಕ್ಕೆ ಭಾಷ್ಯಂ ಸಮಶಾಸತ್ ಅಂದ್ರೆ ಯಾರು ಅದನ್ನ ಹೀಗೆ ನಿಖರವಾಗಿ ಆ ಭಾಷ್ಯವನ್ನ ಬರೆದು ನಮ್ಮನ್ನು ಕರುಣಿಸಿದನೋ, ಯಾವನು ಕರುಣಿಸಿದನೋ ಅಂತಹ ಶಂಕರ ಗುರುವಾದ ಶಂಕರನನ್ನ ನಾನು ಅಹಂತಂ ಆ ಶಂಕರ ಗುರುವನ್ನು ಪ್ರಣಮಾಮಿ, ನಾನು ನಮಸ್ಕರಿಸುತ್ತೇನೆ. ಯಾತಕ್ಕೆ ಅಂತಂದ್ರೆ ನಿಶ್ರೇಯಸ ವಾಪ್ತಯೇ, ನಿಶ್ರೇಯಸ್ಸನ್ನು ಪಡೆಯುವುದಕ್ಕೋಸ್ಕರ ನಾನು ಈ ಶಂಕರ ಗುರುವನ್ನು ಪ್ರಣಮಾಮಿ, ನಮಸ್ಕರಿಸುತ್ತೇನೆ. ಯಾರು? ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ ಯಾವ ಮಹಾತ್ಮ ಆ ಶಾರೀರಕ ಮೀಮಾಂಸಾ ಶಾಸ್ತ್ರಕ್ಕೆ, ಶಾರೀರಕ ಮೀಮಾಂಸಾ ದರ್ಶನಕ್ಕೆ ಪ್ರಸನ್ನ ಗಂಭೀರವಾದ ಭಾಷ್ಯವನ್ನ ಬರೆದು ನೀವು ಓದಿ ಉದ್ಧಾರವಾಗಿ ಅಂತ ಹೇಳಿ ಆ ಒಂದು ಭಾಷ್ಯವನ್ನ ಅನುಗ್ರಹಿಸಿರತಕ್ಕಂತಹ ಆ ಶಂಕರ ಗುರುವನ್ನ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಇದೊಂದು ಶ್ಲೋಕ ಚೆನ್ನಾಗಿತ್ತು, ಅದರಿಂದ ಹೇಳಿದೆ. ನೋಡೋಣ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಏಕಸೂತ್ರಾತ್ಮಕಂ ಏಕವಿಂಶಂ ಇಯದಧಿಕರಣಂ. ಇಯದಧಿಕರಣ ಬೇರೆ, ವಿಯದಧಿಕರಣ ಬೇರೆ. ವಿಯದಧಿಕರಣ ನಾವು ನೋಡಿದ್ದೆ. ನ ವಿಯದ ಶ್ರುತೇ ಅಸ್ತಿತು ಗೌಣ್ಯ ಸಂಬ, ಹೀಗೆ ಅದು ವಿಯದಧಿಕರಣ. ಅದು ವ್ಯುತ್ಪತ್ತಿ. ಆಕಾಶಾದ್ ವಾಯುರಗ್ನಿ ಅಂತ ಬಂದಿದೆಯಲ್ಲ, ಅದರ ಪ್ರಕರಣವನ್ನು ಹೇಳ್ತಾ ಇರ್ತಕ್ಕಂಥ ಅದು ಅಲ್ಲಿ ಬೇರೆ. ಅದು ವಿಯದಧಿಕರಣ, ಇದು ಇಯದಧಿಕರಣ. ಎರಡಕ್ಕೂ ವ್ಯತ್ಯಾಸ ಇರ್ಲಿ. ಏಕವಿಂಶಂ ಯದಧಿಕರಣಂ. ಓಂ ಯದಾ ಮನನಾತ್, ಓಂ ಯದಾ ಮನನಾತ್. ಯದಾ ಮನನಾತ್ ಕಠ ಮುಂಡಕಯೋ ವಿದ್ಯೈಕತ್ವಂ ಸಿದ್ಧಂ ಭವತಿ. ಅಂದ್ರೇನು? ಯದಾ ಮನನಾತು, ಇಷ್ಟು ಎಂಬ ಪರಿಚ್ಛೇದವನ್ನು ಹೇಳಿರುವುದರಿಂದ ಕಠ ಮತ್ತು ಮುಂಡಕ ಶ್ರುತಿಗಳಲ್ಲಿ ಏನು ಬೇರೆ ಬೇರೆ ವಿದ್ಯೆಗಳನ್ನು ಹೇಳಿಲ್ಲ, ಅಲ್ಲಿ ಎರಡರಲ್ಲೂ ಕೂಡ ಒಂದೇ ವಿದ್ಯೆಯನ್ನು ಹೇಳಿದೆ ಅಂತ ಹೇಳಿ ಆ ಭಾಗವನ್ನು ತೆಗೆದುಕೊಂಡು ಹೇಳಿದರು. ಇದು ಈ ಸಿದ್ಧಾಂತ ಭಾಗ ಇದು ಎಲ್ಲ ಆಗಿತ್ತು. ಆದರೂ ಕೂಡ ಆ ಸಂದರ್ಭ ಮಾತ್ರ ನೋಡಿಕೊಂಡು ಮುಂದುವರಿಯೋಣ.
ಈ ಕಠ ಮುಂಡಕ ಶ್ರುತಿನಲ್ಲಿ ಏನಿದೆ ಅಂತಂದ್ರೆ ನೋಡಿ, ಮುಂಡಕ ಶ್ರುತಿಯಲ್ಲಿ ಪ್ರಸಿದ್ಧವಾದ ಮಂತ್ರ ಇದೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ಅಂದ್ಬಿಟ್ಟು ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಒಂದು ಪಕ್ಷಿ ಆ ಪಿಪ್ಪಲ ಆ ಹಣ್ಣುಗಳನ್ನ ಸ್ವಾದ್ವತ್ತಿ ಭೋಗಿಸ್ತಾ ಇದೆ, ತಿಂದು ಓಹೋ ತೃಪ್ತಿಪಟ್ಟು ಭೋಗಿಸ್ತಾ ಇದೆ. ಇನ್ನೊಂದು ಅನಷ್ಟನ್ನನ್ಯೋ ಅಭಿಚಾಕಶೀತಿ, ಅನಷ್ಟನ್ ಏನನ್ನೋ ತಿನ್ನದೆ ಅಷ್ಟೊಂದು ಫಲಭರಿತವಾದ ಹಣ್ಣುಗಳು, ಮರ ಅದು ಅಲ್ಲಿ ಕೂತಿದೆ, ಹಣ್ಣಿದೆ ಬೇಕಾದಷ್ಟು, ಹಣ್ಣುಗಳು ಪಕ್ಕದಲ್ಲೇ ಇದ್ದರೂ ಎದುರಿಗೆ ಇದ್ದರೂ ಕೂಡ ಅದ್ಯಾವುದನ್ನು ಭೋಗಿಸದೆ ಏನ್ ಮಾಡ್ತಾ ಇದೆ, ಕೇವಲ ಅಭಿಚಾಕಶೀತಿ ತೂಷ್ಣೀಂ ಪಶ್ಯತಿ. ಏನು ಹೇಗೆ? ಸಾಕ್ಷಿತ್ವೇನ ತೂಷ್ಣೀಂ ಪಶ್ಯತಿ. ಇನ್ನೊಂದು ಆ ಫಲ ಇದೆ, ಫಲ ಅಂತಕ್ಕಂಥದ್ದು ಯಾವುದದು? ಆ ಫಲಭರಿತವಾದ ಹಣ್ಣಿದೆ, ಹಣ್ಣು ಅದೇ ಕರ್ಮಫಲ. ಆ ಕರ್ಮ ಫಲಗಳನ್ನು ಅನುಭವಿಸುತ್ತಾ ಒದ್ದಾಡ್ತಾ ಇದೆ, ತೃಪ್ತಿ ಪಡ್ತಾ ಇದೆ, ಭೋಗಿಸ್ತಾ ಇದೆ. ಭೋಗ ಅಂದ್ರೆ ಇಲ್ಲಿ ಕಷ್ಟ ಸುಖ ಎರಡೂ ಕೂಡ ದ್ವಂದ್ವ. ಇನ್ನೊಂದೇನು? ಸುಮ್ಮನೆ ನೋಡ್ತಾ ಇದೆ. ಹೀಗೆ ಇಲ್ಲಿ ಹೇಳಿದೆ, ಒಂದಕ್ಕೆ ಭೋಕ್ತೃತ್ವ, ಇನ್ನೊಂದು ಪಕ್ಷಿಗೆ ಅಭೋಕ್ತೃತ್ವ. ಒಂದೇ ಮರ, ಎರಡು ಪಕ್ಷಿಗಳು, ಅದರಲ್ಲಿ ಒಂದಕ್ಕೆ ಭೋಕ್ತೃತ್ವವನ್ನು ಹೇಳಿದ್ದಾರೆ, ಒಂದಕ್ಕೆ ಅಭೋಕ್ತೃತ್ವವನ್ನು ಹೇಳಿದ್ದಾರೆ. ಆದರೆ ಕಠ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ? ಅಲ್ಲೂ ಕೂಡ ಈ ಅರ್ಥದ ಶ್ಲೋಕ ಬರುತ್ತೆ, ಮಂತ್ರ ಬರುತ್ತೆ. ಅಲ್ಲಿ ಋತಂ ಪಿಬಂತೌ ಸುಕೃತಸ್ಯ ಲೋಕೆ, ಅಲ್ಲೂ ಅಷ್ಟೇ ಸುಕೃತಸ್ಯ ಲೋಕೆ, ತಾನು ಏನು ಮಾಡಿದಾನೆ ಪ್ರಾರಬ್ಧ, ಅದರ ಕರ್ಮ ಅದು, ಅದನ್ನ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಋತಂ ಪಿಬಂತೌ, ಎರಡೂ ಪಕ್ಷಿಗಳು ಕೂತಿವೆಯಲ್ಲ, ಇವೇ ಪಕ್ಷಿಗಳು, ಅವು ಅಲ್ಲಿ ಹೇಳಿದ್ದಾರೆ ಅಲ್ಲಿ ಕಠೋಪನಿಷತ್ತಿನಲ್ಲಿ ಋತಂ ಪಿಬಂತೌ, ಎರಡೂ ಪಕ್ಷಿಗಳು ಋತಪಾನವನ್ನು ಮಾಡುತ್ತಿವೆ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳಿದ್ರು ಒಂದೇ ಪಕ್ಷಿ ಒಂದು ಭೋಕ್ತೃವಾಗಿದೆ. ಇಲ್ಲಿ ಹೇಳಿದ್ರು ಇಲ್ಲ ಇದು ಭೋಕ್ತೃವೂ ಹೌದು, ಭೋಕ್ತೃತ್ವವನ್ನ ಹೇಳಿದ್ದೆ, ಮತ್ತೆ ಇಲ್ಲಿ ಕರ್ತೃತ್ವ ತಿಂತಾ ಇದೆ ಅದನ್ನು ಹೇಳಿದ್ದಾರೆ, ಎರಡೂ ಕೂಡ. ಹೀಗೆ ಏನಾಗಿದೆ? ಬೇರೆ ಬೇರೆ ಹೇಳಿದ್ದಾರಲ್ಲ, ಆದ್ದರಿಂದ ವಿದ್ಯೆ ಬೇರೆ ಬೇರೆ ವಿಶೇಷದಿಂದ ಹೇಳಿದ್ದಾರೆ. ಇಲ್ಲೊಂದು ವಿಶೇಷ, ಒಂದು ಸುಮ್ಗೆ ಇದೆ, ಒಂದು ತಿಂತಾ ಇದೆ, ಇಲ್ಲಿ ಎರಡೂ ಅನುಭವಿಸ್ತಾ ಇದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ವಿದ್ಯೆಯೂ ಕೂಡ ಬೇರೆ ಅಂತ ಪೂರ್ವ ಪಕ್ಷ ಬಂದಿತ್ತು. ಅದಕ್ಕೆ ಇಲ್ಲ ಎರಡೂ ಕೂಡ ಒಂದೇ ವಿದ್ಯೆ ಅಂತ ಹೇಳಿ ಅದಕ್ಕೆ ಈ ತಕ್ಕ ಒಂದು ಸಮಾಧಾನವನ್ನ ನ್ಯಾಯದಿಂದ, ನ್ಯಾಯ ಅಂದ್ರೇನು? ತರ್ಕ, ನಮ್ಮ ಒಂದು ಯುಕ್ತಿಯನ್ನ ಬಳಸಿಕೊಂಡು ಅದನ್ನ ಹೇಳಿದ್ರು. ಎರಡೂ ಒಂದ್ ಕಡೆ ಎರಡು ಮುಂದೆ ಪರಮಾತ್ಮ ಮತ್ತೆ ಇವನು ಜೀವಾತ್ಮ ಎರಡೂ ಕೂಡ ಅವರಿಬ್ಬರಿಗೂ ಭೋಕ್ತೃತ್ವವನ್ನು ಹೇಳಿದ್ದಾರಪ್ಪ. ಹೇಳಿದ್ರು ಕೂಡ ಯಾವ್ದು ಗೊತ್ತೇನು, ಹೇಗೆ ಹೇಳಿದ್ದಾರೆ ಗೊತ್ತೇನು? ಏನೋ ಒಂದು ಗುಂಪಲ್ಲಿ ಹೋಗ್ತಾ ಇದ್ರೆ ಒಬ್ಬ ಛತ್ರಿ ಹಿಡಿದ್ರೆ ಅವ್ರಿಗೆ ಛತ್ರಿ ಇಟ್ಕೊಂಡವ್ರಲ್ಲ ಹೋಗ್ತಾ ಇದ್ದಾರೆ ಅಂತಾರಲ್ಲ, ಹಾಗೆ ಅಡುಗೆ ಮಾಡ್ತಾ ಇದ್ದಾನೆ, 8 ಜನ 10 ಜನ ಅಡುಗೆ ಮಾಡ್ತಾ ಇದ್ದಾರೆ, ಬಡಿಸಿದ್ರು, ಊಟ ಎಲ್ಲ ತಿಂದ್ರು. ಯಾರಪ್ಪ ನೋಡ್ರಿ, ಇವರೇ ಕಣ್ರಿ, ಇವರೇ ಅಡುಗೆ ಮಾಡಿದ್ದು, ಅವನೇ ಅಡುಗೆ ಮಾಡಿದ್ದ, ಎಲ್ಲ 10 ಜನ ಸೇರ್ಕೊಂಡು ಮಾಡ. ಆದ್ರೂ ಏಕೇನು ವ್ಯವಹಾರದಲ್ಲಿ ಹೇಳ್ಬಿಡ್ತಾರೆ ಆ ಥರ. ಹಾಗೆ ಇಲ್ಲೂ ಕೂಡ ವ್ಯವಹಾರದಲ್ಲಿ ಜೊತೆಗಿದಾನಲ್ಲ ಇನ್ನೊಂದು ಪಕ್ಷಿನೂ ತಿಂತಾ ಇರುವವ ಪಕ್ಷಿಯ ಜೊತೆಯಲ್ಲಿ ಇರುವುದರಿಂದ ಯಾರು ಉಪಚಾರಕ್ಕೆ ಇವನನ್ನು ತಿಂತಾ ಇದ್ದಾನೆ ಅಂತ ಹೇಳಿದ್ದಾರೆ ಕಣ್ರಿ, ಅಷ್ಟೇ ಅಂತ ಹೇಳಿ ಇಲ್ಲಿ ವಿದ್ಯಾಭೇದ ಏನು ಇಲ್ಲ ಅಂತ ಹೇಳಿ ಸಿದ್ಧ ಮಾಡಿದ್ರು. ಮತ್ತೆ ಇದಕ್ಕೆ ಒಂದು ಯುಕ್ತಿ ಆಯ್ತಲ್ಲ, ಇನ್ನೊಂದು ಯುಕ್ತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಇವತ್ತಿನ ಪಾಠ. ಇನ್ನೊಂದು ಯುಕ್ತಿ ನೋಡಿ ಏನ್ ಹೇಳ್ತಾರೆ ನೋಡ. ಅಪಿಚ ತ್ರಿಷ್ವಪಿ ಏತೇಷು ವೇದಾಂತೇಷು ಪೌರ್ವಾಪರ್ಯಾಲೋಚನೆ ಪರಮಾತ್ಮ ವಿದ್ಯಾ ಏವ ಅವಗಣ್ಯತೆ. ನೋಡಪ್ಪ ಪೂರ್ವಪಕ್ಷಿ, ನೀನು ಹೇಳಿದಂತೆ ಒಂದಕ್ಕೆ ಮಾತ್ರ ಭೋಕ್ತೃತ್ವವನ್ನು ಹೇಳಿದ್ದಾರೆ, ಇನ್ನೊಂದರಲ್ಲಿ ಎರಡಕ್ಕೂ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಹಾಗಾಗಿ ವಿದ್ಯೆ ಬೇರೆ ಬೇರೆ ಅಂತ ಹೇಳಿದ್ರಲ್ಲ ನೀವು ಪೂರ್ವಪಕ್ಷಿಗಳು, ಅದಕ್ಕೆ ಹೇಳ್ತಾ ಇದ್ದೇವೆ ನಾವು,
ನೋಡಿ, ತ್ರಿಷ್ವಪಿ ಏತೇಷು ವೇದಾಂತೇಶು. ತ್ರಿಷ್ವಪಿ ಅಂತಂದ್ರೆ ಏನು? ಒಂದು ಮುಂಡಕ, ಒಂದು ಮುಂಡಕ ಶ್ವೇತಾಶ್ವತರ, ಮತ್ತೆ ಇನ್ನೊಂದು ಕಠ. ಮುಂಡಕ ಶ್ವೇತಾಶ್ವತದಲ್ಲಿ ಒಂದು ಬಂದಿದೆ ದ್ವಾಸುಪರ್ಣ ಅಂತಕ್ಕಂಥದ್ದು, ಕಠೋಪನಿಷತ್ತಲ್ಲಿ ರಸಂಪೇವ ಅಂತ ಒಂದು ಬಂದಿದೆ. ಒಟ್ಟಲ್ಲಿ 3 ಉಪನಿಷತ್ ತಗೊಂಡಿದ್ದಾರೆ. ತ್ರಿಷ್ವಪಿ ಅಂದರೆ 3 ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ ನಾವು ಪೌರ್ವಾಪರ್ಯೇಣ ಪರ್ಯಾಲೋಚನೆ ಅಂತ. ಅದರ ಹಿಂದಿನ ಸಂದರ್ಭ, ಮುಂದಿನ ಸಂದರ್ಭ, ಸಂಗತಿ ಇವನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಯಾವುದನ್ನು ಹೇಳಿದ್ದಾರೆ? ಇಲ್ಲಿ ಪರಮಾತ್ಮ ವಿದ್ಯೆಯನ್ನೇ ಹೇಳಿದ್ದಾರೆ, ಬೇರೆ ಯಾವುದನ್ನು ಹೇಳಿಲ್ಲ. ಜೀವನನ್ನು ಕುರಿತು ಹೇಳಿಲ್ಲ, ಮತ್ತೆ ಅವನ ವ್ಯಾಪಾರವನ್ನು ಕುರಿತು ಹೇಳಿಲ್ಲ, ಜಗತ್ತನ್ನು ಕುರಿತಂತೂ ಹೇಳೇ ಇಲ್ಲ. ಇಲ್ಲಿ ಹೇಳಿರ್ತಕ್ಕಂಥದ್ದು ಪರಮ. ಯಾಕೆ ನಚಿಕೇತ ಕೇಳಿದ್ದದ್ದು ಯಾವುದನ್ನ? ಅನ್ಯತ್ರ ಧರ್ಮಾದನ್ಯತ್ರ ಧರ್ಮ ತನ್ಯತ್ರ ಆಸ್ಪಾತ್ ಕೃತ ಅಂತ ಹೇಳಿ ಆ ಪರಮಾತ್ಮ ವಿದ್ಯೆಯನ್ನು ಕೇಳಿದ್ದ. ಅದಕ್ಕೆ ಉತ್ತರವನ್ನು ಹೇಳಬೇಕು. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಂತ್ರ ಇದು. ಆದ್ದರಿಂದ ಅವನು ಯಾವುದರ ಸಂಬಂಧಕ್ಕೆ ಸಂಬಂಧಪಟ್ಟು ಕೇಳಿದ್ದನೋ ಅದಕ್ಕೆ ಸಂಬಂಧಪಟ್ಟ ಈ ಉತ್ತರವನ್ನು ಹೇಳಬೇಕು. ಅವನು ಪರಮಾತ್ಮನನ್ನ ಕುರಿತು, ಪರಮಾತ್ಮನ ಸ್ವರೂಪವನ್ನು ಕುರಿತು ಹೇಳಿದ್ದ. ಅನ್ಯತ್ರ ಧರ್ಮ ಅದನ್ಯತ್ರ ಧರ್ಮ, ಧರ್ಮಗಳನ್ನು ಮೀರಿದ ತತ್ವ ಅದನ್ನು ಹೇಳ್ತಾ ಇದ್ದಾರಪ್ಪ. ಇಲ್ಲಿ ಪರಮಾತ್ಮ ಪ್ರಕರಣ, ಇದು ಬೇರೆ ಪ್ರಕರಣವಲ್ಲ, ಜೀವನ ಪ್ರಕರಣವಲ್ಲ ಅಂತ ಹೇಳಿ ಪರಮಾತ್ಮ ವಿದ್ಯಾ ಏವ ಅವಗಮ್ಯತೆ. ಮತ್ತು ತಾದಾತ್ಮ್ಯ ವಿವಕ್ಷಯ ಏವ ಜೀವೋಪಾದಾನಂ ನ ಅರ್ಥಾಂತರ ವಿವಕ್ಷಯ. ಸರಿ ಸ್ವಾಮಿ, ಪರಮಾತ್ಮ ವಿದ್ಯೆ ಅಂತ ಆಗಿಬಿಟ್ರೆ ಇಲ್ಲಿ ಯಾತಕ್ಕೆ 2 ಹೇಳ್ತಾ ಇದ್ರು? ಒಂದು ಪಕ್ಷಿ ಅಂತ ಕಂಠೋಕ್ತವಾಗಿ ಹೇಳಿಲ್ಲ, 2 ಪಕ್ಷಿಗಳು ಅಂತ ಕಂಠೋಕ್ತವಾಗಿ ಹೇಳಿದ್ದಾರೆ. ದ್ವಾಸುಪರ್ಣ ಋತಂಪಿಬಂತೌ ಎಲ್ಲ ದ್ವಿವಚನದಿಂದ ಹೇಳಿ 2 ಅಂತ ಹೇಳಿದ್ದಾರೆ. ಯಾಕೆ ಸ್ವಾಮಿ ಹೇಳಿದ್ರು? 2 ಅಂತ ಹೇಳಿ ಏನೋ, ಒಂದು ಪರಮಾತ್ಮ, ಇನ್ನೊಂದು ಜೀವ. ಯಾಕೆ ಹೇಳಿದ್ರು ಅಂದ್ರೆ ನೋಡಪ್ಪ, ಅದು ಯಾತಕ್ಕೆ ಹೇಳಿದ್ರು ಗೊತ್ತೇ? ನಾವು ವ್ಯವಹಾರದಲ್ಲಿ ಯಾವ ಒಂದು ತಪ್ಪು ತಿಳುವಳಿಕೆಯಿಂದ ಜೀವತ್ವವನ್ನ ನಾವು ಅನುಭವಿಸುತ್ತಾ, ನಾವೆಲ್ಲರೂ ಕೂಡ ಪರಮಾತ್ಮ ಸ್ವರೂಪರೇ ಆಗಿದ್ದರೂ ಏನ್ ಮಾಡ್ತಾ ಇದ್ವಿ? ನಾವು ಆ ಸ್ವರೂಪನ ನಾವು ಅನುಭವಿಸ್ತಾ ಇಲ್ಲ. ನಾವೇನು ಅನುಭವಿಸ್ತಾ ಇರೋದು? ಜೀವತ್ವವನ್ನ. ಜೀವತ್ವ ಅಂದ್ರೆ ಏನು? ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ. ಏನಿದು? ಕರ್ಮ ಮಾಡು, ಫಲವನ್ನು ಅನುಭವಿಸು, ಅದಕ್ಕಾಗಿ ಲೋಕಾಂತರಕ್ಕೆ ಹೋಗು, ಪುನಃ ಜನ್ಮ ಪಡೆಯಿದು. ಇದು ಇದಕ್ಕೆ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಇದು ಅದಕ್ಕೋಸ್ಕರ ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಮತ್ತು ಈ ಜೀವ ಅಂತ ನಾವೇನು ನೋಡ್ತಾ ಇದ್ದೀವಲ್ಲ, ಅದು ಪರಮಾತ್ಮನಿಗಿಂತ ಭಿನ್ನವಾಗಿಲ್ಲ ಎಂಬುದನ್ನ ಹೇಳುವುದಕ್ಕಾಗಿ ಇದನ್ನು ತಗೊಂಡಿದ್ದಾರೆ. ಜೀವನ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೋಡಿ, ಗೂಗಲ್ ಮ್ಯಾಪ್ ತೆಗೆದು ನೋಡಿ. ಗೂಗಲ್ ಮ್ಯಾಪ್ ತೆಗೆದು ನೋಡ್ಬೇಕಾದ್ರೆ ಏನಿರುತ್ತಲ್ಲಿ? ಎಲ್ಲೋ ಹೋಗ್ಬೇಕು ಅಂತ ಹಾಕಿ ಎಲ್ಲೋ ಒಂದು ಕಡೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಅದು ಏನಾಗುತ್ತೆ? ನಾವು ಎಲ್ಲಿದ್ದೀವಿ ಅಂತ ತೋರಿಸುತ್ತೆ. ಒಂದು ಮ್ಯಾಪ್ ನೋಡಿ, ಯು ಆರ್ ಹಿಯರ್ ಅಂತಾರೆ. ಅಲ್ಲಿ ಮ್ಯಾಪ್ ಮುಂದೆ ನೋಡ್ತಾ ಇದ್ದಾಗ ಅಲ್ಲಿಂದ ನಾವು ಮುಂದುವರಿಬೇಕು. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಏನಾಗಿದೆ, ಆ 2 ಹೇಳಿದ್ದಾರೆ. ಮತ್ತೆ ಅದು ಯಾತಕ್ಕೆ ಹೇಳಿದ್ರು? ತಾದಾತ್ಮ್ಯ ವಿವಕ್ಷಯ. ಜೀವನಿಗೂ ಪರಮಾತ್ಮನಿಗೂ ಯಾವ ಭೇದವೂ ಇಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿ ಮತ್ತೆ ಜೀವತ್ವ ಅಂತ ತೋರ್ತಾ ಇದೆಯಲ್ಲ, ಅದು ಕೇವಲ ಅವಿದ್ಯಾಕೃತ, ಅವಿದ್ಯಾ ಕಲ್ಪಿತ. ಹೇಗೆ ಒಂದು ಹಗ್ಗದಲ್ಲಿ ಹಾವನ್ನು ಕಾಣುವಂತೆ ಅಷ್ಟೇ ಅಂತ ಹೇಳುವುದಕ್ಕಾಗಿ ಈ ಜೀವನ ತಗೊಂಡಿದ್ದಾರಪ್ಪ. ಇನ್ಯಾದೆ ಅದು ಬಿಟ್ಬಿಟ್ಟು ಓಹೋ ಜೀವ ಏನೋ ತತ್ವವೇ ಬೇರೆ ಇದೆ ಸ್ವತಂತ್ರವಾಗಿ ಅಂತ ಸಿದ್ಧ ಮಾಡುವುದಕ್ಕಲ್ಲ. ಅದನ್ನು ಶ್ರುತಿ ಏನು ಹೇಳೋದು? ನಮಗೆ ಗೊತ್ತು. ನಾವು ನೀವರಲ್ವಾ, ಅನುಭವಿಸ್ತಾ ಇದೀವಲ್ಲ ಕಷ್ಟ ಸುಖ. ಏನಿಲ್ಲ, ಹೇಳ್ಬೇಕಾದ್ದೇನು? ನೋಡಪ್ಪ, ನೀ ಕಷ್ಟ ಸುಖ ಅನುಭವಿಸ್ತಾ ಇದೆಯಲ್ಲ, ನೀನು ಇದನ್ನು ಅವಿದ್ಯೆಯಿಂದ, ಅಜ್ಞಾನದಿಂದ, ಭ್ರಾಂತಿಯಿಂದ, ಭ್ರಮೆಯಿಂದ ಅನುಭವಿಸ್ತಾ ಇದೀಯಾ. ನಿಜವಾಗ್ಲೂ ಅಲ್ಲ. ಭ್ರಮೆ ಬಿಟ್ಟುಬಿಟ್ರೆ ಏನಾಗುತ್ತೆ? ಜೀವತ್ವವೇ ಹೊರಟು ಹೋಗಿಬಿಡುತ್ತೆ.
ಜೀವ ಅಂತ ಒಬ್ಬ ಉಳ್ಕೊಳ್ಳೋದೇ ಇಲ್ಲ ಆವಾಗ ಅಂತ ಹೇಳುವುದಕ್ಕೋಸ್ಕರ ತಾದಾತ್ಮ್ಯ ವಿವಕ್ಷಯ ಯೈವ ಜೀವೋಪಾದಾನಂ ಅಂದರೆ ಜೀವನನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅಷ್ಟೇ ಹೊರತು ನ ಅರ್ಥಾಂತರ ವಿವಕ್ಷಯ. ಅರ್ಥಾಂತರ ಅಂದ್ರೇನು? ಓಹೋ, ಜೀವ ಎನ್ನುವ ತತ್ವ ಸ್ವತಂತ್ರವಾಗಿ ಇನ್ನೊಬ್ಬನಿದ್ದಾನೆ, ಅವನು ಎಲ್ಲವನ್ನೂ ಕೂಡ ಭೋಗಿಸ್ತಾ ಇದ್ದಾನೆ, ಅವನು ಯಾವುದೂ ಅಲ್ಲ, ಮತ್ತೆ ಅವನು ಕರ್ತೃವೂ ಆಗಿದ್ದಾನೆ, ಮತ್ತೆ ಅವನಿಗಿಂತ ಭಿನ್ನವಾದ ಕರ್ತೃತ್ವ ಭೋಕ್ತೃತ್ವ ಎರಡೂ ಇಲ್ಲದ ಪರಮಾತ್ಮ ಅಂತ ಇನ್ನೊಬ್ಬ, ಇದನ್ನು ಹೇಳೋದಕ್ಕಲ್ಲ. ಮತ್ತೇನು? ತಾದಾತ್ಮ್ಯ ವಿವಕ್ಷಯ ಏವ ಬಂದಿರತಕ್ಕಂಥದ್ದು ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು, ನ ಚ ಪರಮಾತ್ಮ ವಿದ್ಯಾಯಾಮ್ ಭೇದಾಭೇದ ವಿಚಾರ ಅವತಾರೋಸ್ತಿ. ನೋಡಪ್ಪ, ಇದು ಯಾವ ಪ್ರಕರಣ? ಇದು ಪರಮಾತ್ಮ ಪ್ರಕರಣ. ಈ ಪರಮಾತ್ಮ ಪ್ರಕರಣದಲ್ಲಿ ನಾವು ಹೇಳುವಾಗ ಭೇದಾಭೇದಗಳ ವಿಚಾರವೇ ಇರೋದಿಲ್ಲ. ಯಾಕೆ? ಭೇದಾಭೇದಗಳಿಗೆ ವಿಷಯನೇ ಅಲ್ಲ ಪರಮಾತ್ಮ. ಧರ್ಮಕ್ಕೂ ವಿಷಯನಲ್ಲ, ಅಧರ್ಮಕ್ಕೂ ವಿಷಯನಲ್ಲ, ಯಾವ ದ್ವಂದ್ವಗಳಿಗೂ ವಿಷಯವೇ ಅಲ್ಲ ಈ ಪರಮಾತ್ಮ. ಭೇದಾಭೇದ ವಿಚಾರ ಬರೋದೇ ಇಲ್ಲ ಇಲ್ಲಿ. ಎಲ್ಲಿದು? ಪರಮಾತ್ಮ ವಿದ್ಯಾ ಪ್ರಕರಣ ಇದು. ಆದ್ದರಿಂದ ತಸ್ಮಾತ್, ಆದ್ದರಿಂದ ಪ್ರಪಂಚಾರ್ಥ ಏವ ಏಷ ಯೋಗ. ಆದ್ದರಿಂದ ಈ ವಿಷಯವನ್ನ ಪ್ರಪಂಚಾರ್ಥ ಅಂದರೆ ಪ್ರಸ್ತುತಪಡಿಸಲು, ವಿಸ್ತರಿಸಲು, ನಮಗೆ ತಿಳಿಯ ಹೇಳಲು ಏಷ ಯೋಗ ಇದು ಬಂದಿರತಕ್ಕಂಥದ್ದು. ಯಾವುದು? ಈ ಒಂದು ಎರಡೂ ಕೂಡ ಉಪನಿಷತ್ತಿನ, ಮೂರು ಉಪನಿಷತ್ತಿನ ಬಂದಿದೆಯಲ್ಲ, ಇವು ಇದಕ್ಕೋಸ್ಕರ ಬಂದಿರತಕ್ಕಂಥದ್ದು. ಯಾಕೆ ಇದಕ್ಕೋಸ್ಕರ? ಯಾವುದಕ್ಕೆ? ತಾದಾತ್ಮ್ಯ ವಿವಕ್ಷಯ ಏವ ಜೀವ ಪರಮಾತ್ಮನೋ. ಜೀವ ಪರಮಾತ್ಮಗಳಿಗೆ ತಾದಾತ್ಮ್ಯವನ್ನು ಹೇಳೋದಕ್ಕೋಸ್ಕರ ಬಂದಿದೆ ಅಷ್ಟೇ ಹೊರತು ನ ಅರ್ಥಾಂತರ ವಿವಕ್ಷಯ, ಬೇರೊಂದು ಅರ್ಥವನ್ನು ಹೇಳುವುದಕ್ಕಲ್ಲ. ಜೀವ ಅಂತ ಸಪರೇಟ್, ಅವನು ಸ್ವತಂತ್ರವಾದ ತತ್ವ ಇದೆ ಅಂತ ಹೇಳುವುದಕ್ಕಲ್ಲ ಅಂತ ಹೇಳಿ, ತಸ್ಮಾಚ ಅಧಿಕ ಧರ್ಮೋಪಸಂಹಾರ ಇತಿ. ಆದ್ದರಿಂದ ಬೇರೆ ಎಲ್ಲೇ, ಅದು ವಿಧಿಪರವಾಗಿ ಆದರೂ ಇರಬಹುದು ಅಥವಾ ನಿಷೇಧ ಪರವಾಗಿ ಆದರೂ ಇರಬಹುದು, ಯಾವುದೇ ಧರ್ಮಗಳನ್ನು ಹೇಳಿದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಇನ್ನೊಂದು ಕಡೆ ಕೂಡ ಸೇರಿಸ್ಕೋಬಹುದು. ಯಾಕೆ? ಪ್ರಕರಣ ಒಂದೇ, ಪರಮಾತ್ಮ ಪ್ರಕರಣ ಅಂತ ಹೇಳಿ ಇಲ್ಲಿ ನಿಷೇಧ ಶ್ರುತಿಗಳನ್ನು ಕೂಡ ಎಲ್ಲಿ ಹೇಳಿದೆಯೋ, ಎಲ್ಲಿ ಬಿಟ್ಟಿದೆಯೋ, ಬಿಟ್ಟಿರೋ ಕಡೆ ಅದನ್ನು ತಂದು ಸೇರಿಸ್ಕೋಬೇಕು ನಿಷೇಧ ಶ್ರುತಿಗಳನ್ನು. ಯಾಕೆ? ಕೆಲವು ಕಡೆ ಪರಮಾತ್ಮ ಇದಲ್ಲ 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 ಅಂತ ಹೇಳುವಾಗ ಯಾವುದೋ ಇದಲ್ಲ ಅನ್ನೋದನ್ನು ಒಂದು ಕಡೆ ಹೇಳಿದ್ದಾರೆ, ಒಂದು ಕಡೆ ಬಿಟ್ಬಿಟ್ಟಿದ್ದಾರೆ. ಹಾಗಿದ್ದರೂ ಕೂಡ ಎಲ್ಲ ಇದಲ್ಲ ಅಂತ ನಿಷೇಧ ಶ್ರುತಿ ಇದು. ಆ ನಿಷೇಧ ಶ್ರುತಿಯನ್ನು ಎಲ್ಲಿ ಹೇಳಿದ್ರು ಕೂಡ ಎಲ್ಲವನ್ನೂ ಸೇರಿಸ್ಕೊಂಡು ನಾವು ತಿಳ್ಕೋಬೇಕು ಅಂತ ಸಾರಾಂಶ ಇದು. ಇದು ಅಲ್ಲಿಗೆ ಮುಗಿಯಿತು ಈ ಅಧಿಕರಣ. ಅಲ್ಲಿ ಈಗ ಈ ಮುಂದಿನ ಒಂದು ಅಧಿಕರಣವನ್ನು ನೋಡ್ತಾ ಇದ್ವಿ. ಅದ್ಯಾವುದದು? ಅಂತರಾಧಿಕರಣ ಅಂತಕ್ಕಂಥದ್ದು. ಅದ್ಯಾವುದದು ನೋಡೋಣ ಇವಾಗ. ಅದ್ರ ಮುಂದಿನ ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಸೂತ್ರದ್ವಯಾತ್ಮಕಂ ದ್ವಾವಿಂಶಂ ಅಂತರಾಧಿಕರಣಂ. ಓಂ ಅಂತರಾಭೂತಗ್ರಾಮವತ್ಸ್ವಾತ್ಮನಃ ಓಂ ಅನ್ಯಥಾ ಭೇದಾನುಪಪತ್ತಿರಿತಿ ಚೇನ್ನೋಪದೇಶಾಂತರವತ್ ಇಮಾನಿ ತಾನಿ ದ್ವೇ ಸೂತ್ರಾಣಿ ಅಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ. ಅಥವಾ ದ್ವೇ ಸೂತ್ರಾಣಿ ಅಂತ ಬೇಡ, ದ್ವೇ ಸೂತ್ರೇ ಅಸ್ಮಿನ್ ಅಧಿಕರಣೆ ಉಪನಿಬದ್ಧೆ. ದ್ವೇ ಸೂತ್ರಾಣಿ ತಪ್ಪಾಗ್ಬಿಡುತ್ತೆ. ದ್ವೇ ಸೂತ್ರೇ ಅಸ್ಮಿನ್ ಅಧಿಕರಣೆ ಉಪನಿಬದ್ಧೆ ಭಗವತ ಬಾದರಾಯಣೇನ. ಪ್ರಕೃತ ಯಾವುದಿದೆ ಈಗ ಅದರಲ್ಲಿ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ಇದಾನೀಂ ವಿಚಾರಯಾಮಃ. ಆ ಅಧಿಕರಣದಲ್ಲಿ ಪ್ರಥಮ ಸೂತ್ರ, ಎರಡು ಸೂತ್ರಗಳಿವೆ,
ಅದರಲ್ಲಿ ಮೊದಲನೆಯ ಸೂತ್ರವನ್ನು ವಿಚಾರ ಮಾಡೋಣ. ಯಾವುದು? ಓಂ ಅಂತರಾಭೂತಗ್ರಾಮವತ್ ಸ್ವಾತ್ಮನಃ. ಓಂ ಅಂತರಾಭೂತಗ್ರಾಮವತ್ ಸ್ವಾತ್ಮನಃ. ಇಲ್ಲೂ ಕೂಡ ಈ ಅಧಿಕರಣದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಆತ್ಮನು, ಪರಮಾತ್ಮ ಇದ್ದಾನಲ್ಲ, ಅವನು ಎಲ್ಲಿದ್ದಾನೆ ಅಂತಂದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಇಲ್ಲಿ ಹೇಳಿದ್ದಾರೆ ನಮ್ಮೊಳಗೆ ಇದ್ದಾನೆ ಅಂತ ತೀರ್ಮಾನ ಮಾಡಿದ್ದಾರೆ. ಈ ನಮ್ಮೊಳಗೆ ಇದ್ದಾನೆ ಅಂದ್ರೇನು? ಸ್ವಾತ್ಮನಿ ಅವಸ್ಥಾನಂ ಏತದ್ ಬ್ರಹ್ಮ ಅಂತ ಹೇಳಿ, ಆತ್ಮಾಚ ಬ್ರಹ್ಮ ಅಂತ ಹೇಳಿ, ಆತ್ಮನೋ ಬ್ರಹ್ಮನೋ ಒಂದೇ, ಈ ಬ್ರಹ್ಮ ನಮ್ಮೊಳಗಿದ್ದಾನೆ ಅಂತ ಹೇಳಿ ಹೇಳಿದ್ರು. ಹೀಗಿರೋದ್ರಿಂದಲೂ ಕೂಡ ಆತ್ಮನಿಗೆ ಸಂಬಂಧವಾಗಿ ಯಾವ ಯಾವ ವಿದ್ಯೆಗಳು ಎಲ್ಲೆಲ್ಲಿ ಹೇಳಿದೆಯೋ ಅದೆಲ್ಲವೂ ಕೂಡ ಒಂದೇ ಆಗಿವೆ. ಎಲ್ಲ ವಿದ್ಯೆಗಳು ಒಂದೇ ಅಂದ್ಬಿಟ್ಟು ಇದಕ್ಕೆ ಕಾರಣ ಇನ್ನೊಂದು ಕೊಡ್ತಾ ಇದ್ದಾರೆ ಅಷ್ಟೆ. ಎಲ್ಲ ವಿದ್ಯೆಗಳು ಒಂದೇ ಅಂತ ಅನ್ನೋದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಯಾಕೆ? ಆತ್ಮನಿಗೆ ಒಂದು ಆಶ್ರಯ ಅಧಿಷ್ಠಾನ ಅಂತ ಏನು ಹೇಳಿದ್ದಾರೆ ಅದು ಬೇರೆ 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 ಕಡೆ ಇದ್ದಿದ್ರೆ ಬೇರೆ ಅಂತ ಹೇಳ್ಬೋದಾಗಿತ್ತು, ಹೌದು ತಾನೆ? ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಇದ್ದೇವೆ, ಮತ್ತು ದೇಶಾಂತರದಲ್ಲಿ ಬೇರೆ ದೇಶದಲ್ಲಿ ಬೇರೆ ಅಲ್ಲೂ ಇದ್ದಾರೆ ಜನಗಳು, ಇಲ್ಲೂ ಜನಗಳಿದ್ದಾರೆ, ಅಲ್ಲೂ ಜನಗಳಿದ್ದಾರೆ. ದೇಶಾಂತರ ಆಗಿರೋದ್ರಿಂದ ಇಲ್ಲಿಯವರು ಬೇರೆ ಅಲ್ಲಿಯವರು ಬೇರೆ ಅಂತ ಹೇಳಬಹುದು. ಆದರೆ ಒಂದೇ ಕಡೆ ಇದ್ಬಿಟ್ರೆ ಬೇರೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಮನೆಯಲ್ಲಿ 4 ಜನ ಇದ್ದು 4 ಜನನೂ ಆ ಮನೆಯವರೇ, ಬೇರೆ ಮನೆಯವರು ಬೇರೆ ಮನೆಯವರು ಅಷ್ಟೆ. ಇಲ್ಲಿ ಏನಾಗಿದೆ, ಆತ್ಮನು ಅವನು ಇರ್ತಕ್ಕಂಥ ಒಂದು ಆಶ್ರಯ, ಒಂದು ಆಧಾರ ಅಂತಕ್ಕಂಥದ್ದು ಎಲ್ಲರ ಒಂದು ಈ ಶರೀರದ ಒಳಗಡೆ ಗುಹಾಂ ಪ್ರವಿಷ್ಟಾವಾತ್ಮಾನಂ ದರ್ಶನಾತ್ ಅಂಥೇಳಿ ಎಲ್ಲರ ಒಂದು ಹೃದಯಾಕಾಶದಲ್ಲಿಯೇ ಅಡಗಿರುವುದರಿಂದ ಈ ವಿದ್ಯೆಗಳು ಒಂದೇ, ಅದಕ್ಕೆ ಸಂಬಂಧಪಟ್ಟ ವಿದ್ಯೆಗಳು ಒಂದೇ ಅಂತ ಇನ್ನೊಂದು ಕಾರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಸಂದರ್ಭವನ್ನ ಬೇರೆ ತಗೊಂಡಿದ್ದಾರೆ. ಏನು ಸಂದರ್ಭಗಳನ್ನು ಅಂತಂದ್ರೆ ನೋಡೋಣ. ಈಗ ಇದಕ್ಕೆ ಒಂದು ಪದವಿಭಾಗ ನೋಡ್ಕೊಳ್ಳೋಣ. ಓಂ ಅಂತರಾಭೂತ ಗ್ರಾಮವತ್ ಸ್ವಾತ್ಮನಃ. ಅಂತರ ಭೂತಗ್ರಾಮವತ್ ಸ್ವಾತ್ಮನಃ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ 3 ಪದಾನಿ ವರ್ತಂತೆ. ಆಯಿತು. ಅನ್ವಯಸ್ತು ಕಥಂ ವರ್ತತೆ ಅಂತಂದ್ರೆ ನೋಡೋಣ ಅನ್ವಯ. ಭೂತಗ್ರಾಮವತ್ ಅಂತರ ಸ್ವಾತ್ಮನಃ ಅಂದ್ರೇನು? ಇಲ್ಲಿ ಭೂತಗ್ರಾಮವತ್, ಭೂತಗ್ರಾಮ ಅಂದ್ರೆ ಸಮೂಹ ಅಂತ, ಭೂತ ಸಮೂಹ ಅಂತಂದ್ರೆ ಸಮೂಹ ಅಂದ್ರೆ ಏನು? ಸಮೂಹ ಅಂದ್ರೆ ಪಂಚಕ, ಭೂತ ಪಂಚಕ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಶರೀರದ ಒಳಗಡೆ ಇರತಕ್ಕಂಥದ್ದು ಅದು. ಪೃಥ್ವಿ, ತೇಜಸ್ಸು, ವಾಯು, ಆಕಾಶ. ಇದು ಇಲ್ಲಿರ್ತಕ್ಕಂಥ ಭೂತಗ್ರಾಮವತ್ತು, ಭೂತಗ್ರಾಮದಂತೆ ಅವೆಲ್ಲ ಏನಾಗಿದೆ, ಆ 5 ಭೂತ ತತ್ವಗಳು ಏನಾಗಿದೆ ನಮ್ಮೊಳಗೆ ಇವೆ, ಹೌದು ತಾನೆ? ಅದೇ ರೀತಿ ಇದೂ ಕೂಡ ಈ ಪರಮಾತ್ಮ ಇದ್ದಾನಲ್ಲ, ಆತ್ಮ ಅಂತಕ್ಕಂಥವನು, ಅವನು ಕೂಡ ಅಂತರ ಅಂತಕ್ಕಂಥದ್ದು. ಇದಕ್ಕೆ ನಾವು ಇದನ್ನ ಅರ್ಥ ಹೀಗೆ ಮಾಡ್ಕೊಳ್ಳೋದ್ರೆ ಸರ್ವಾಂತರತ್ವಾತ್ ಅಂತ ಅಷ್ಟೇ. ಸರ್ವಾಂತರ, ಅವನು ಸರ್ವಾಂತರನಾಗಿರುವುದರಿಂದ ಅಂತರ ಎಲ್ಲರ ಒಳಗಿದ್ದಾನೆ. ಸರ್ವಾಂತರ ಅಂದ್ರೇನು? ನನ್ನೊಳಗೆ ಮಾತ್ರ ಇದ್ದಾನೆ, ನಿಮ್ಮೊಳಗೆ ಮಾತ್ರ ಇದ್ದಾನೆ ಅಂತ ಅಲ್ಲ, ಎಲ್ಲರ ಒಳಗೂ ಕೂಡ. ಅಂದ್ರೇನು? ಸರ್ವೇಷಾಂ ಹೃದಯ ಗುಹೌ ಅಂತ, ಗುಹಾಯಾಮ್, ಸರ್ವೇಷಾಂ ಹೃದಯ ಗುಹಾಯಾಮ್ ಅಂದರೆ ಎಲ್ಲರ ಹೃದಯ ಗುಹೆಯಲ್ಲೂ ಇದ್ದಾನೆ ಅಷ್ಟೆ. ಸ್ವಾತ್ಮನಃ ಅಂತಂದರೆ ಈ ಸ್ವಾತ್ಮನು, ಅಂದರೆ ತನ್ನ ಆತ್ಮ ಅಂತಷ್ಟೆ. ತನ್ನ ಆತ್ಮನು ಎಲ್ಲರ ಒಳಗಿರುವುದು. ಆತ್ಮನಃ ಸರ್ವಾಂತರತ್ವ ಏನು?
ವಿದ್ಯೈಕತ್ವಂ ಸಿದ್ಧಂ ಭವತಿ. ಅದು ಹಿಂದೆ ಹೇಳಿದ್ದೆ ಸೇರಿಸ್ಕೊಬೇಕು. ಆತ್ಮ ಅಲ್ಲಿ ಏನಾಯ್ತು ಅನ್ವಯ, ಸ್ವಾತ್ಮನಃ ಸರ್ವಾಂತರತ್ವಾತ್ ವಿದ್ಯೈಕತ್ವಂ ಸಿದ್ಧಂ ಭವತಿ. ಆತ್ಮನು ಎಲ್ಲರ ಹೃದಯದೊಳಗೂ ಇರುವುದರಿಂದ ಇದು ಸಮಾನವಾಗಿರತಕ್ಕಂಥದ್ದು. ಆದ್ದರಿಂದ ವಿದ್ಯೈಕತ್ವೇ ಸಿದ್ಧವಾಗುತ್ತೆ. ಹೇಗೆ? ಒಂದು ಉದಾಹರಣೆ ದೃಷ್ಟಾಂತ ಅಂದರೆ ಭೂತಗ್ರಾಮ ಮತ್ತು ಅಂದರೆ ಭೂತ ಸಮೂಹದಂತೆ, ಭೂತ ಪಂಚಕದಂತೆ ಅವೆಲ್ಲ ಏನಿದೆ ನಮ್ಮ ಒಳಗಡೆ ಇದೆ. ಹೌದಾ? ಹಾಗೆ ಇಲ್ಲೂ ಅಂಥೇಳಿ ಇಲ್ಲಿ ಇದು ಯಾತಕ್ಕೆ ಬಂತು? ಇದು ಈ ಸಂದರ್ಭ ಇಲ್ಲಿ ಎಲ್ಲರ ಒಳಗೆ ಇದ್ದಾನೆ. ಗುಹ ಅಂದರೆ ಹೃದಯ ಗುಹೆ. ಹೃದಯ ಗುಹೆ ಅಂದರೆ ಏನು? ಹೃದಯ ಗುಹೆ ಅಂತಂದ್ರೂ ಒಂದೇ. ಇಲ್ಲಿ ಇವೆಲ್ಲ ಹಿಂದೆ ಆಗಿತ್ತಲ್ಲ. ಬುದ್ಧಿ ಗುಹೆ ಅಂತಂದ್ರೂ ಒಂದೇ, ಎರಡೂ ಒಂದೇ. ಹೃದಯ ಗುಹೆ ನಾವೇನನ್ನ ಈ ಹೃದಯ ಗುಹೆ ಅಂತ ಹೇಳಿ ಅದರೊಳಗೆ ಧಾರಾಕಾಶ ಅಂತ ಹೇಳಿ ಅದರೊಳಗೆ ಅಂತ ಹೇಳಿ ಹೇಳಿದ್ವಲ್ಲ, ಅವೆಲ್ಲ ಅದು ಬುದ್ಧಿ ಗುಹೆಯಲ್ಲಿ ಅಂತ ನಮ್ಮ ಅಂತ ಬುದ್ಧಿಯಲ್ಲಿ ಇದ್ದ. ಹೀಗೆ ಹೇಳೋದು ಯಾತಕ್ಕೆ ಇದನ್ನು ಹೇಳಿದ್ರು? ಸಂದರ್ಭ ಏನು ಅಂತಂದ್ರೆ ನೋಡಿ, ಇಲ್ಲಿ ಈ ತರಹ ಒಂದು ಸಂಶಯ ಬಂದ್ಬಿಡುತ್ತೆ. ಎಲ್ಲಿ ಅಂತ ಕೇಳಿ ಇಲ್ಲಿ ಯಾವ್ದು ತಗೊಂಡಿದ್ದಾರೆ ನೋಡೋಣ ಇವಾಗ. ಈಗ ಅದಕ್ಕೆ ಇದಾಯ್ತಲ್ಲ, ಅನ್ವಯ ಅರ್ಥ ಆಯ್ತಲ್ಲ. ಸ್ವಾತ್ಮನಃ ಸರ್ವಾಂತರತ್ವಾತ್ ವಿದ್ಯೈಕತ್ವಂ ಸಿದ್ಧಂ ಭವತಿ. ಕಥಂ? ಭೂತಗ್ರಾಮವತ್. ಅಷ್ಟೆ. ನೋಡೋಣ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ ಇತ್ಯೇವಂ ದ್ವಿಹಿ ಉಷಸ್ತಕಹೋಲ ಪ್ರಶ್ನಯೋಃ ನೈರಂತರ್ಯೇಣ ವಾಜಸನೇನಃ ಸಮಾಮನಂತಿ. ನೋಡಿ, ಸ್ಪಷ್ಟವಾಗಿ ಬಹಳ ಸರಳವಾಗಿ ಬರುತ್ತೆ ಆಚಾರ್ಯ. ಏನು ನೋಡಿ, ಈ ಬೃಹದಾರಣ್ಯಕೋಪನಿಷತ್ತು ಇದೆಯಲ್ಲ, ವಾಜಸನೇಯ ಸಂಹಿತೆ ಅಂತಕ್ಕಂಥದ್ದು, ಅಲ್ಲಿ ಈ ಉಷಸ್ತ ಮತ್ತೆ ಕಹೋಲ ಇವರುಗಳ ಪ್ರಸಂಗ ಅದು ಯಾವುದು ಅಂತ ನೋಡೋಣ. ಇವರ ಪ್ರಸಂಗ ಬಂದಾಗ ಅಲ್ಲಿ ಏನಾಗಿದೆ? ಅಲ್ಲಿ ಒಂದು ವಾಕ್ಯ ಬಂದಿದೆ. ಏನು ಅಂದ್ರೆ ಇಲ್ಲಿ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮಯಾತ್ಮ ಸರ್ವಾಂತರ. ಆತ್ಮ ಸರ್ವಾಂತರ. ಯಾವ ಈ ಆತ್ಮನು ಸರ್ವಾಂತರ ಅಂದ್ರೆ ಎಲ್ಲರ ಹೃದಯ ಗುಹೆಯಲ್ಲಿಯೋ ಇದ್ದಾನೆಯೋ ಅವನು ಹೇಗಾಗಿದ್ದಾನೆ, ಹೇಗಿದ್ದಾನೆ ಅಂದ್ರೆ ಯತ್ ಸಾಕ್ಷಾತ್ ಅಪರೋಕ್ಷಾತ್. ಎರಡೂ ಒಂದೇ ಅರ್ಥ ಮೇಲ್ನೋಟಕ್ಕೆ. ಅಪರೋಕ್ಷ ಅಂತಂದ್ರೆ ಒಂದೇ, ಪರೋಕ್ಷ ಅಂದ್ರೆ ಎಲ್ಲೋ ದೂರದಲ್ಲಿರೋದು, ಅಪರೋಕ್ಷ ಅಂದ್ರೆ ನಮ್ಮ ಕಣ್ಣೆದುರಿಗಿರೋದು. ಅಂದ್ರೆ ಏನು? ಸಾಕ್ಷಾತ್ ಅಂತ ಅರ್ಥ. ಅದೆಲ್ಲ ಇಲ್ಲಿ ನೋಡಿ ಎರಡನ್ನು ಹಾಕಿದ್ದಾರೆ. ಸಾಕ್ಷಾತ್ ಅಪರೋಕ್ಷಾತ್. ನಮ್ಮೆದುರಿಗೆ ಸಾಕ್ಷಾತ್ತಾಗಿ, ಅಪರೋಕ್ಷವಲ್ಲ, ಸಾಕ್ಷಾತ್ತಾಗಿ ಇದ್ದಾನಲ್ಲ ಬ್ರಹ್ಮ. ಅವನು ಯಾರು? ಅವನೇ ಆತ್ಮ ಅಂಥೇಳಿ ಅವನು ಎಲ್ಲರ ಒಂದು ಹೃದಯ ಗುಹೆಯಲ್ಲಿಯೂ ಇದ್ದಾನೆ ಅಂತ ಹೇಳಿದ್ದಾರೆ. ಇದನ್ನ ಏನು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅಂತಂದ್ರೆ ನೋಡಿ, ಮೊಟ್ಟ ಮೊದಲನೆಯದಾಗಿ ಈ 4ನೆಯ ಬ್ರಾಹ್ಮಣ ಅಂತ ಏನಿದೆ ಅಲ್ಲಿ ಉಷಸ್ತ ಅಂತಕ್ಕಂಥ ಅವನು ಕೇಳ್ತಾನೆ ಪ್ರಶ್ನೆ. ಅವನ ಉಷಸ್ತನಿಗೆ ಪ್ರತಿವಚನವನ್ನ, ಸಮಾಧಾನವನ್ನು ಹೇಳುವಾಗಲೂ ಕೂಡ ಯಾಜ್ಞವಲ್ಕ್ಯರು ಈ ಮಾತನ್ನು ಹೇಳ್ತಾರೆ. ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಸರ್ವಾಂತರ ಯ ಆತ್ಮ ಸರ್ವಾಂತರ ಅಂತ ಹೇಳ್ತಾರೆ. ಮತ್ತೆ ಮುಂದುವರಿದ ಭಾಗದಲ್ಲಿ 5ನೆಯ ಬ್ರಾಹ್ಮಣದಲ್ಲಿ ಅವನು ಇನ್ನೊಬ್ಬ ಬಂದ, ಅವನು ಕಹೋಲ ಅಂತಕ್ಕಂಥದ್ದು. ಅವನು ಕೇಳ್ದ, ಏನು ಇದೇ ಪ್ರಶ್ನೆ ಕೇಳ್ದ. ಅವಾಗ ಹೇಳಿದ್ರು ಇದೇ ಮಾತನ್ನು ಹೇಳ್ಬಿಟ್ರು. ಅವಾಗ ಯಾವುದು? ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಇವನಿಗೆ ಹೇಳಿದ್ರು, ಅದೇ ಹೇಳಿದ್ರು ಅಂತ ಇಲ್ಲಿ ಆ ವಿಷಯ ವಾಕ್ಯ ತಗೊಂಡಿದ್ದಾರೆ. ಏನಿಲ್ಲಿ ಸಂದರ್ಭ ಅಂದ್ರೆ ನೋಡಿ, ಅಲ್ಲಿ ಬರ್ತಕ್ಕಂಥದ್ದು ಯಾಜ್ಞವಲ್ಕ್ಯರು ಬಂದರು, ವಾದ ಮಾಡ್ತಾ ಇದ್ದಾರೆ. ಆ ಉಷಸ್ತ ಚಾಕ್ರಾಯಣ ಅಂತಕ್ಕಂಥ ಅವನು ಉಷಸ್ತ ಚಾಕ್ರಾಯಣ ಅಂತಕ್ಕಂಥ ಅವನು ಇವನಿಗೆ ಯಾಜ್ಞವಲ್ಕ್ಯರಿಗೆ ಕೇಳ್ತಾನೆ. ಏನಂತ?
ಈ ಮಾತನ್ನು ಕೇಳ ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮಯಾತ್ಮ ಸರ್ವಾಂತರ ಅಂದ್ಬಿಟ್ಟು ತಮ್ಮೇ ಆಚಕ್ಷ್ವ, ಹೇ ಯಾಜ್ಞವಲ್ಕ್ಯ ತಮ್ಮೇ ಆಚಕ್ಷ್ವ, ಅದನ್ನು ನನಗೆ ಹೇಳು. ಯಾವ ಈ ಆತ್ಮ ಬ್ರಹ್ಮ ಅಂತ ಇದೆ ಅದು ಎಲ್ಲರ ಹೃದಯ ಗುಹೆಯಲ್ಲಿಯೂ ಇದ್ದಾನಂತೆ ಅಂತ ಇದೆಯಲ್ಲ, ಅದನ್ನು ನನಗೆ ಸ್ವರೂಪವನ್ನು ಹೇಳು ಅಂದಾಗ ಯಾಜ್ಞವಲ್ಕ್ಯರು ಏನು ಹೇಳ್ತಾರೆ ಅಂದ್ಬಿಟ್ಟು ಏಷತ ಆತ್ಮ ಸರ್ವಾಂತರ ಅಂದ್ಬಿಟ್ಟು, ಅಯ್ಯೋ ಇವನೇ ಕಣೆಯ ನಿನ್ನ ಆತ್ಮ ಸರ್ವಾಂತರ ಅಂದ್ಬಿಟ್ಟು ಅವನ್ನೇ ಗುರುತ ಹೇಳ್ಬಿಟ್ಟು, ಯಾರು ಇವನೇ ಅಂತಂತಂದ್ರೆ ಅಂದ್ರೆ ಅಲ್ಲಿ ಇದನ್ನು ಮಾತು ಹೇಳ್ತಾರೆ, ಏನು ಯಃ ಪ್ರಾಣೇನ ಪ್ರಾಣಿತಿ ಅಪಾನೇನ ಅಪಾನೀತಿ ವ್ಯಾನೇನ ವ್ಯಾನೀತಿ ಅಂತ ಹೇಳಿ 5 ಪ್ರಾಣಗಳನ್ನು ಹೇಳಿ, ಆ 5 ಪ್ರಾಣಗಳ ವ್ಯಾಪಾರವನ್ನು ಹೇಳಿ ಅವೆಲ್ಲ ಅಲ್ಲಿ ಹೇಳ್ತಾ 5 ಭೂತ ಪಂಚಕಗಳನ್ನು ಹೇಳಿ ವ್ಯಾಪಾರ ಹೇಳ್ತಾರೆ. ಮತ್ತೆ ಅಲ್ಲಿ ಸಿದ್ಧವಾಯಿತು. ಮುಂದಿನ ಪ್ರಶ್ನೆ, ಮುಂದಿನ ಒಂದು ಭಾಗದಲ್ಲಿ ಇನ್ನೊಬ್ಬ ಬರ್ತಾನೆ, ಇವನು ಉಷತ ಚಾಕ್ರಾಯಣ, ಇವನು ಕಹೋಲ ಕೌಶಿತಕೇಯ ಅಂತ ಇವನಿಂದ ಅಲ್ಲೇ ಅದೇ ಜನಕನ ಆಸ್ಥಾನದಲ್ಲಿ ಆ ಕಹೋಲ ಕೌಶಿತಕೇಯ ಕೇಳ್ತಾನೆ, ಇದೇ ಪ್ರಶ್ನೆ ಕೇಳ್ತಾನೆ. ಅಥ ಹೈನಂ ಕಹೋಲ ಕೌಶಿತಕೇಯ ಪಪ್ರಚ್ಛ ಯಾಜ್ಞವಲ್ಕ್ಯೇತಿ ಹೋವಾಚ, ಹೇ ಯಾಜ್ಞವಲ್ಕ್ಯ ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮಯಾತ್ಮ ಸರ್ವಾಂತರ ತಮ್ಮೇ ಆಚಕ್ಷ್ವ ಅಂತ ಅದನ್ನು ಕೇಳ್ತಾನೆ. ಅದೇ ಪ್ರಶ್ನೆ ಯಾಜ್ಞವಲ್ಕ್ಯ ಏನು ಹೇಳ್ತಾರೆ, ಇವನಿಗೂ ಅದೇ ಏಷತ ಆತ್ಮ ಸರ್ವಾಂತರ, ನೋಡ್ಯಾ ಇವನೇ ನಿನ್ನ ಆತ್ಮ ಅಂತ. ಹೀಗೆ ದಿರುಕ್ತಿ ಇಲ್ಲೂ ಅವನಿಗೂ ಹೇಳ್ತಾರೆ ಯತ್ ಸಾಕ್ಷಾತ್ ಪರೋಕ್ಷ, ಇವ್ರಿಗೂ ಇದೇ ಹೇಳ್ತಾರೆ. ಹೀಗೆ ಹೇಳೋದ್ರಿಂದ ಒಂದು ಸಂಶಯ ಬಂದ್ಬಿಡುತ್ತೆ. ಶಂಕರಾಚಾರ್ಯರೇ 2 ಸಲ ಹೇಳಿರೋದ್ರಿಂದ ಇದೇನು ಎರಡೂ ಕೂಡ ಬೇರೆ ಬೇರೆಯ ವಿಷಯಕ್ಕೆ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಯಾಕೆ ಅಂದರೆ ಒಂದಾದ ಮೇಲೆ ಒಂದನ್ನ ಪ್ರಕರಣದಲ್ಲಿ ಒಂದೇ ವಾಕ್ಯವನ್ನು 2 ಸರಿ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಹೇಳಿದ್ದನ್ನ ಅಲ್ಲಿ ಯಾಕೆ ಹೇಳ್ತಾರೆ, ಏನೋ ವಿಶೇಷ ಇರುತ್ತದೆ ಇನ್ನೊಂದ್ಸರಿ ಹೇಳಿದಾಗ. ಹಾಗಾಗಿ ಇದನ್ನು ಲೋಕ ನ್ಯಾಯ. ಇದು 2 ಸರಿ ಹೇಳಿದಾಗ ಒಂದ್ಸರಿ ಹೇಳೋದಕ್ಕಿಂತ ಇನ್ನೇನೋ ಬೇರೆಯಾಗಿ ಒಂದೇನೋ ಇರುತ್ತೆ, ಅಲ್ಲಿ ಬೇರೆಯವನು ಏನೋ ಬೇರೆ ಇರ್ತಾರೆ, ಹೌದು ತಾನೆ. ಹಾಗಾಗಿ ಇಲ್ಲಿ ನಮಗೆ ಬೇರೆ ಅಂತ ತೋರುತ್ತೆ ಅಂತ ಹೇಳಿ ಅದಕ್ಕಾಗಿ ಅಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಇಲ್ಲಪ್ಪ ಬೇರೆ ಅಲ್ಲ, 2 ಒಂದು ಅಲ್ಲ ಸ್ವಾಮಿ, 2 ಬೇರೆ ಬೇರೆ ಅಂದರೆ ಒಂದು ಸರಿ ಅವನು 2 ಸರಿ ಯಾಕೆ ಹೇಳಿದ್ರು, 2 ಪ್ರಶ್ನೆ ಯಾಕೆ ಕೇಳ್ದ, ಅಲ್ಲಿ ಉಪನಿಷತ್ತು ಇಬ್ಬರನ್ನ ಯಾಕೆ ಕರ್ಕೊಬರ್ಬೇಕಾಯ್ತು, ಉಷತ್ ಚಾಕ್ರಾಯಣ ಕಹೋಲ ಕೌಶಿತಕೇಯ ಯಾಕೆ ಒಬ್ಬನಿಗೆ ಹೇಳ್ಬಿಟ್ಟು ಒಬ್ಬನಿಗೆ ಉತ್ತರ ಕೊಡ್ಬೋದಾಗಿತ್ತಲ್ಲ. ಹಾಗಲ್ಲ ಸ್ವಾಮಿ, ಇವನದೇ ಪ್ರಶ್ನೆ, ಇವನಿಗೂ ಅದು ಹೇಳಿದ್ದಾರೆ, ಇವನಿಗೂ ಇದ್ದೇ ಹೇಳಿದ್ದಾರೆ, ಆದರೆ 2ನ್ನೂ ಕೂಡ ಬೇರೆ ಬೇರೆಯಾಗಿ ಹೇಳಿರುವುದರಿಂದ 2ಕ್ಕೂ ಕೂಡ ಏನೋ ವಿಶೇಷ ಇದೆ, 2 ಕೂಡ ಬೇರೆ ಬೇರೆ ಅಂತ ಹೇಳಿ ಪೂರ್ವ ಪಕ್ಷಿ ಹೇಳ್ತಾನೆ. ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.